ಎಲ್ಲರಿಗೂ ನಮಸ್ಕಾರ. ನಾನು ಸರಳ ಕನ್ನಡ ಲಾಗ್ಸ್ಗೆ ಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ನಾನಿಲ್ಲಿ ಬೆಂಗಳೂರಲ್ಲಿದ್ದೀನಿ. ಬೆಂಗಳೂರಲ್ಲಿ ನಮ್ಮ ಮಗ ಇರೋವಂಥ ರೂಮ್ ಟೂರ್ ಮಾಡ್ತಾಯಿದ್ದೀನಿ. ಯಾವ ರೀತಿ ಇದೆ ನಮ್ಮ ಮಗನ ರೂಮು ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ಚಿಕ್ಕದಾಗಿ ತೋರಿಸ್ತೀನಿ. ಓಕೆ, ಇದು ವಿಜಯನಗರ. ಓಕೆ ಫ್ರೆಂಡ್ಸ್, ನೋಡಿ ಹೊರಗಡೆ ಈ ಥರ ಇದೆ ವ್ಯೂ. ಹಾಗೆ ಈಗ ಒಳಗಡೆ ಹೋಗೋಣ, ಯಾವ ರೀತಿ ಇದೆ ಅಂಥೇಳಿ ನಾನು ತೋರಿಸ್ತೀನಿ. ಟೈಮು 6:45 ಆಗಿದೆ. ಸಂಜೆ ಟೈಮ್ ತೋರಿಸ್ತಾ ಇರೋದು. ಈಗ ಅಷ್ಟೇ ಪೂಜೆ ಎಲ್ಲ ಆಯಿತು. ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಇದೆ ಹೊರಗಡೆ ವ್ಯೂ. ಇದು ಈ ಥರ ಟೆರೆಸ್ ಮೇಲೆ ಒಂದು ಸಿಂಗಲ್ ರೂಮ್ ಇದೆ. ಪಕ್ಕದಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ರೂಮ್ ಒಳಗಡೆ ಬರೋದಿಲ್ಲ, ಬಾತ್ರೂಮು ಹೊರಗಡೆ ಬರುತ್ತೆ ರೂಮ್ ಪಕ್ಕದಲ್ಲಿ. ಇದು ಎಂಟ್ರೆನ್ಸು ಈ ಥರ ಇದೆ ನೋಡಿ, ಡೋರು ಈ ಥರ ಇದೆ ಡೋರು. ಈಗ ಒಳಗಡೆ ಹೋಗೋಣ. ಈ ಥರ ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದೀನಿ ನಾನು. ಈಗ ನೋಡಿ, ಒಳಗಡೆ ಈ ಥರ ಇದೆ. ಡೋರ್ ಓಪನ್ ಮಾಡಿದ್ರೆ ಈ ಥರ. ಇದು ಒಂದು ಕಿಟಕಿ. ಎಂಟ್ರೆನ್ಸಿಂದ ನೋಡಿ ರೌಂಡಾಗಿ ಒಂದು ರೌಂಡ್ ತೋರಿಸ್ತೀನಿ. ಹಾಗೆ ತುಂಬ ಸಿಂಪಲ್ಲಾಗಿರೋವಂಥ ರೂಮು. ಆ ರೂಮಲ್ಲಿ ನೋಡಿ, ಇಲ್ಲಿ ಪೂಜೆ ಮಾಡಿರೋದು ತುಂಬ ಸಿಂಪಲ್ಲಾಗೇ ಪೂಜೆ ಆಗಿದೆ. ಒಂದು ಫೋಟೋ, 2 ದೀಪಗಳು, ಹೀಗೆ ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡಿರೋದು. ಇವತ್ತು ಗುರುವಾರ ದಿನ ಪೂಜೆ ಆಗಿದೆ. ಈಗಷ್ಟೇ ಗುರುವಾರದ ಪೂಜೆ ಆಯಿತು. ಪೂಜೆ ಎಲ್ಲ ಮುಗಿಸಿದೆ. ನಾನು ಮಾತಾಡೋಣ ಅಂದ್ಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ತುಂಬ ಜೋರಾಗಿ ಮೈಕ್ ಹಾಕ್ಕೊಂಡು ಸಾಂಗ್ ಎಲ್ಲ ಬರ್ತಾಯಿತ್ತು. ಕಾಪಿರೈಟ್ ಬರುತ್ತೆ ಅಂಥೇಳಿ ನಾನಿಲ್ಲಿ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾಯಿದ್ದೀನಿ. ನೋಡಿ, ಇದೊಂದು ದಿಂಬು ನಾನು ನಿಮಗೆ ತೋರಿಸಿದ್ದೆ 2 ಇಯರ್ಸ್ ಬ್ಯಾಕು ಒಂದು ಸಲ. ನೋಡಿ, ಈ ಥರ ಇರೋ ದಿಂಬು ಮಲ್ಗೋದಕ್ಕೂ ಬರುತ್ತೆ, ಕೂತ್ಕೊಳ್ಳೋದಕ್ಕೂ ಬರುತ್ತೆ. ಇದೆಲ್ಲ ನಂದು ಲಗೇಜು. ನಾನು ಊರಿಗೆ ತೊಗೊಂಡೋಗುವಂಥದ್ದು. ಕ್ಯಾಂಟೀನ್ ಸಾಮಾನಿಂದು ವಿಡಿಯೋ ಹಾಕಿದ್ದೆ ನಾನು ನಿಮಗೆ. ಗ್ರೋಸರಿ ಶಾಪಿಂಗ್ ಮಾಡಿರೋದೆಲ್ಲ ಕಟ್ಟಿ ಇಟ್ಟಿದ್ದೀನಿ. ನಾನು ಹಿರಿಯೂರಿಗೆ ಬರುವಾಗ ತೊಗೊಳ್ಳೋದು. ಇದೆಲ್ಲ ಮಗನ ವಸ್ತುಗಳು. ಇದು ಒಂದು ಸ್ಟಡಿ ಟೇಬಲ್ಲು, ಅದ್ರ ಮೇಲೆ ಅವ್ರಿಗೆ ಬೇಕಾಗಿರೋದೆಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಇದು ಒಂದು ಚಿಕ್ಕದಾಗಿ ಕಲ್ಲು, ಅಲ್ಲೇ ಶೆಲ್ಫ್ ಕಲ್ಲು ಥರ ಹಾಕಿಬಿಟ್ಟಿದ್ದಾರೆ. ಇದರಲ್ಲೇ ಚಿಕ್ಕದಾಗಿ ಒಂದು ದೇವರು, ಹಾಗೆ ನೀರು ಮತ್ತು ಡೈಲಿ ಬಳಸುವಂಥ ವಸ್ತುಗಳು, ಅಡುಗೆಗೆ ಬಳಸುವಂಥವು ಅಲ್ಲಿ ಇಟ್ಟಿದ್ದಾರೆ. ಡೈಲಿ ಏನು ಅಡುಗೆ ಮಾಡ್ಕೊಳ್ಳೋದಿಲ್ಲ, ಸಮ್ಟೈಮ್ಸ್ ಮಾಡ್ಕೊಳ್ತಾರೆ ಅಷ್ಟೇ. ನೋಡಿ, ಇದು ದ್ರಾಕ್ಷಿ ಇಲ್ಲೇ ಇಟ್ಟಿರೋದು ತಿನ್ನೋದಕ್ಕೆ ಅಂಥೇಳಿ. ಹಾಗೆ ಮೊಸರು ಇಲ್ಲೇ ಇಟ್ಟಿದ್ದೀನಿ. ಇದೊಂದು ಚಿಕ್ಕದೊಂದು ಸೈಡಲ್ಲಿರುವಂಥ ಒಂದು ಟೇಬಲ್ ಮೇಲೆ ಒಂದು ಇಂಡಕ್ಷನ್ ಸ್ಟವ್ವು, ಒಂದು ಕುಕ್ಕರು, ಒಂದು ಸಣ್ಣ ಪುಟ್ಟ ಪಾತ್ರೆಗಳೆಲ್ಲ ಈ ರೀತಿ ಇದೆ. ಎಮರ್ಜೆನ್ಸಿಗೆ ಅಡುಗೆಗಳೆಲ್ಲ ಮಾಡ್ಕೊಳ್ಳೋ ಥರ ಅಷ್ಟೇ. ತುಂಬ ಏನಿಲ್ಲ, ಯಾಕೆಂದರೆ ಚಿಕ್ಕದ ರೂಮು ಮತ್ತು ಡೈಲಿ ಏನು ಅಡುಗೆ ಮಾಡ್ಕೊಳ್ಳಲ್ಲ. ಕೆಲವೊಂದು ಸಲ ಮಾತ್ರ ಮಾಡ್ಕೊಳ್ತಾರೆ. ನಾನೆಲ್ಲ ಹೋದರೆ ಮಾಡ್ತಾಯಿರ್ತೀನಿ ಅಡುಗೆಗಳು, ಇಲ್ಲಾಂದರೆ ಹೊರಗಡೆ ತಿಂದ್ಕೊಳ್ತಾರೆ. ಯಾವ ರೀತಿ ಅವ್ರಿಗೆ ಬ್ಯುಸಿಯಾಗಿದ್ದಾಗ ಹೊರಗಡೆ ತಿಂದ್ಕೊಳ್ಳೋದು, ಆರಾಮಾಗಿದ್ದಾಗ ಮಾಡ್ಕೊಳ್ಳೋದು, ಈ ರೀತಿ ನಡೆಯುತ್ತೆ. ನೋಡಿ, ಇದೊಂದು ಕಿಟಕಿ, ಕರ್ಟನ್ ಹಾಕಿದೆ. ಈ ಥರ ಸಿಂಪಲ್ಲಾಗಿರೋವಂಥ ಒಂದು ಚಿಕ್ಕದಾಗಿರೋ ನಮ್ಮ ಮಗನ ರೂಮು ಬೆಂಗಳೂರಲ್ಲಿರೋವಂಥದ್ದು ಈ ರೀತಿ ಇದೆ. ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದು ಮರುದಿನ ಶುಕ್ರವಾರ ದಿನ ಮನೆ ಹತ್ರನೇ ಇರುವಂಥ ಒಂದು ದೇವಸ್ಥಾನ. ಒಂದೇ ದೇವಸ್ಥಾನದಲ್ಲಿ ನೋಡಿ, ಕಾಲಭೈರವೇಶ್ವರ, ಇದು ಪಕ್ಕದಲ್ಲಿ ಗಣಪತಿ ಇದೆ, ಹಾಗೆ ಚಾಮುಂಡೇಶ್ವರಿ, ಹಾಗೆ ಷಣ್ಮುಖ ದೇವರು ಇದೆ. ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ವಿಶೇಷವಾದ ಪೂಜೆಗಳೆಲ್ಲ ಇರುತ್ತೆ. ಪ್ರತಿ ಹುಣ್ಣಿಮೆಗೆ ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇರುತ್ತೆ. ಹಾಗೆ ಅಮಾವಾಸ್ಯೆಗೆಲ್ಲ ಹೋಮ ಇರುತ್ತೆ. ತುಂಬ ಚೆನ್ನಾಗಿರೋವಂಥ ದೇವಸ್ಥಾನ. ಸಿಂಪಲ್ಲಾಗಿದ್ದರು. ನೋಡಿ, ಇಲ್ಲಿ ಗಣಪತಿ ಒಳಗಡೆ ಇರೋದು, ಹೊರಗಡೆ ಬಲಗಡೆ ಇರೋವಂಥದ್ದು ಷಣ್ಮುಖ, ಇಲ್ಲಿರೋದು ಚಾಮುಂಡೇಶ್ವರಿ, ಈ ಕಡೆ ಇರೋದು ಕಾಲಭೈರವೇಶ್ವರ. ಇಷ್ಟು ಒಂದೇ ದೇವಸ್ಥಾನದಲ್ಲಿದ್ದಾವೆ. ನಾನಿಲ್ಲಿ ಪೂಜೆ ಮಾಡಿಸಿ ನಂತರ ಪ್ರೇಯರೆಲ್ಲ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಹೋಗ್ತೀನಿ. ಚೆನ್ನಾಗಿ ಅನಿಸುತ್ತೆ. ನಾನು ಬಂದಾಗ ಬರ್ತಾಯಿರ್ತೀನಿ, ಆದರೆ ಮಗ ಬರ್ತಾಯಿರ್ತಾರೆ ಅವಾಗವಾಗ. ನೋಡಿ, ಈ ಥರ ಇರೋವಂಥ ದೇವರು ನಾನು ತೋರಿಸ್ತೀನಿ ನೀಟಾಗಿ ದೇವಸ್ಥಾನ. ಏಕೆಂದರೆ ದೇವಸ್ಥಾನ ಎಲ್ಲೂ ಹೋದ್ರೂ ತುಂಬ ಪ್ರಶಾಂತವಾಗಿರೋವಂಥ ಪ್ಲೇಸು. ಯಾವುದು ಊರಾದರೂ ಪರವಾಗಿಲ್ಲ, ಆದರೆ ದೇವಸ್ಥಾನ ಅಂತ ಬಂದಾಗ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಪ್ರಶಾಂತವಾಗಿ ಕೂತ್ಕೊಳ್ಳೋವಂಥ ಜಾಗ ಅಂದರೆ ಅದು ದೇವಸ್ಥಾನ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ನಮ್ಮ ಹಿರಿಯೂರಲ್ಲಿರುವಂಥ ದೇವಸ್ಥಾನ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ಇದು ವಿಜಯನಗರದಲ್ಲಿರುವಂಥ ದೇವಸ್ಥಾನ. ಇದನ್ನು ಒಂದು ಸಲ ನಾನು ನಿಮಗೆ ತೋರಿಸೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ. ಓಕೆ, ಈ ಥರ ಇದೆ ದೇವಸ್ಥಾನ. ನೋಡಿ, ನನಗಂತೂ ತುಂಬ ಖುಷಿಯಾಯಿತು. ಹೀಗೆ ಇದೆ. ವಿಶೇಷವಾದ ದಿನಗಳಲ್ಲಿ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಇರುತ್ತೆ ಸ್ನೇಹಿತರೆ. ಇದು ಈ ಥರ ಪ್ರದಕ್ಷಿಣೆ ಹಾಕ್ಲಿಕ್ಕೆ ಹೋದರೆ ಈ ರೀತಿ ಇದೆ ನೋಡಿ. ಇಲ್ಲೂ ಸಹ
ಗಣಪತಿ ವಿಗ್ರಹ ಇದೆ, ಹಾಗೆ ಅಮ್ಮನವ್ರದ್ದು ದೇವಿ ವಿಗ್ರಹ ಇದೆ. ಪಕ್ಕದಲ್ಲಿ ಷಣ್ಮುಖ, ದೇವಸ್ಥಾನದ ಒಳಗಡೆ ಇರೋವಂಥ ಏನು ದೇವರುಗಳಿದಾವೋ ಆ 3 ವಿಗ್ರಹಗಳು ಇಲ್ಲಿ ನೋಡಿ ಈ ರೀತಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವಿಗ್ರಹಗಳು. ಇದು ಕಂಚಿನಿಂದ ಮಾಡಿರುವಂತಹ ವಿಗ್ರಹಗಳು, ಒಳಗಡೆ ಇರೋದು ಕಲ್ಲಿನ ವಿಗ್ರಹಗಳು. ಇದೇ ರೀತಿಯೇ ಅಲ್ಲಿ ಇರೋದು, ಅದನ್ನು ಹಿಂದ್ಗಡೆ ಈ ರೀತಿ ಇಟ್ಬಿಟ್ಟು ಇಲ್ಲಿನೂ ಸಹ ಪೂಜೆ ಮಾಡಿದ್ದಾರೆ. ನಾನು ಇಲ್ಲಿನೂ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾನು ಪ್ರದಕ್ಷಿಣೆ ಹಾಕ್ಕೊಂಡು ಹೋಗ್ತೀನಿ ಸ್ನೇಹಿತರೆ. ನೋಡಿ ಈ ರೀತಿ ಇದೆ ದೇವಸ್ಥಾನದ ಹಿಂದ್ಗಡೆ. ಹೇಗನ್ನಿಸ್ತು ನಿಮಗೆ ದೇವಸ್ಥಾನ ಎಲ್ಲ ನೋಡಿ ಅಂಥೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲೇ ಪಕ್ಕದಲ್ಲಿ ನವಗ್ರಹನೂ ಇದೆ, ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ನವಗ್ರಹ, ಇದೇ ದೇವಸ್ಥಾನದ ಒಳಗಡೆ ಬರುತ್ತೆ. ಇದೊಂದು ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವಸ್ಥಾನಕ್ಕೂ ಹೋದಾಗ ಆಗುತ್ತೆ, ಚೆನ್ನಾಗಿ ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನವಗ್ರಹಗಳು. ಓಕೆ, ನಾನು ಈಗ ಮನೆಗೆ ಹೊರಡ್ತೀನಿ. ನಂದು ಪೂಜೆ ಆಯಿತು, ನಮಸ್ಕಾರ ಎಲ್ಲ ಮಾಡ್ಕೊಂಡಿದ್ದಾಯಿತು, ಸ್ವಲ್ಪ ಹೊತ್ತು ಕೂತಿದ್ದು ಆಯಿತು, ನಾನು ನಿಮ್ಮ ಜೊತೆ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿದ್ದು ಆಯಿತು ಸ್ನೇಹಿತರೆ. ನಾನಿದು ಮರುದಿನ ನಾನು ಸಾಟರ್ಡೆ ನಾನು ಹಾಸ್ಪಿಟಲ್ಗೆ ಹೋಗ್ತಾ ಇರೋದು. ಹೋಗ್ಬಿಟ್ಟು ನಾನು ಬರ್ತೀನಿ, ಯಾಕೆಂದರೆ ಅಲ್ಲಿ ವಿಡಿಯೋ ಎಲ್ಲ ಮಾಡಲಿಕ್ಕೆ ಅಲೌಡ್ ಇರೋದಿಲ್ಲ ಅಲ್ವಾ. ಹಾಸ್ಪಿಟ್ಲ್ ಹತ್ರ ಎಲ್ಲ ನನಗೆ ವಿಡಿಯೋ ಮಾಡಲಿಕ್ಕಾಗಲ್ಲ. ಹಾಗಾಗಿ ನಾನೀಗ ಹೊರಟಿದ್ದೀನಿ. ಹೋಗಿಬಿಟ್ಟು ಮತ್ತೆ ನಾನು ರಿಟರ್ನ್ ಬಂದು ಊರಿಗೆ ಹೋಗಬೇಕು. ಹಾಗಾಗಿ ಎಷ್ಟು ಆಗುತ್ತೋ ಅಷ್ಟು ನಾನು ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ಈಗ ನಾನು ಪರವಾಗಿಲ್ಲ, ಹೆಲ್ತ್ ಎಲ್ಲ ಸುಧಾರಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಯಾವಾಗಲೂ ವೀಡಿಯೋಸು ರೆಗ್ಯುಲರ್ ಆಗ್ತಾಯಿದ್ದೆ. ಈಗ ಇತ್ತೀಚೆಗೆ ಹಾಕ್ಲಿಕ್ಕಾಗಲಿಲ್ಲ. ಹೀಗೆ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಫುಲ್ ವೀಡಿಯೋ ವಾಚ್ ಮಾಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಇನ್ಮೇಲೆ ನಾನು ವೀಡಿಯೋಸು ರೆಗ್ಯುಲರ್ ಹಾಕೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಫಸ್ಟು ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಬೇಕು, ನಂತರ ಎಲ್ಲ ನಮ್ಮ ಕೆಲಸ ಅಲ್ವಾ. ನಾವು ಚೆನ್ನಾಗಿದ್ದರೆ ನಮ್ಮ ಮನೆಯೂ ಚೆನ್ನಾಗಿರುತ್ತೆ, ಹಾಗೆ ನಮ್ಮ ಫ್ಯಾಮಿಲಿನೂ ಚೆನ್ನಾಗಿರುತ್ತೆ, ನಾವು ಎಲ್ಲ ನಿಭಾಯಿಸ್ಬೋದು. ಅದಕ್ಕೋಸ್ಕರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟು, ಟ್ರೀಟ್ಮೆಂಟ್ ಕಡೆ ಸ್ವಲ್ಪ ಗಮನ ಕೊಟ್ಟು ವೀಡಿಯೋಸು ರೆಗ್ಯುಲರ್ ಹಾಕ್ಲಿಕ್ಕಾಗಲಿಲ್ಲ ಅಷ್ಟೇ. ಇನ್ಮೇಲೆ ಹಾಕ್ತಾ ಹೋಗ್ತೀನಿ ನೋಡಿ. ಹಾಗೆ ನಂದು ಹೆಲ್ತ್ ಅಪ್ಡೇಟ್ಸು ಕೊಡ್ತೀನಿ, ಏನಾಗಿದೆ ಅಂಥೇಳಿ ನಂದು ಫುಲ್ಲು ಡೀಟೇಲಾಗಿ ಗೊತ್ತಾದ ನಂತರ ಒಂದು ವೀಡಿಯೋ ಮಾಡ್ತೀನಿ ಸ್ನೇಹಿತರೆ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನಗೆ ನನ್ನ ಹೆಲ್ತ್ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ನನಗೇನು ಬೇಜಾರಿಲ್ಲ, ಯಾಕೆಂದರೆ ನೀವು ನನ್ನ ಫ್ಯಾಮಿಲಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಈಗ ನಾನು ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗಿಬಿಟ್ಟು ನಾನು ಮತ್ತೆ ಹಿರಿಯೂರು ಹೋಗಬೇಕು. ಹಿರಿಯೂರು ಹೋಗಿ ನೋಡೋಣ, ಸಾಧ್ಯವಾದರೆ ಎಷ್ಟಾಗುತ್ತೋ ಅಷ್ಟು ನಾನು ಈ ವ್ಲಾಗ್ನ ಶೇರ್ ಮಾಡ್ತಾ ಹೋಗ್ತೀನಿ. ಫುಲ್ ವೀಡಿಯೋ ವಾಚ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಡೈಲಿ ಅಪ್ ಆ್ಯಂಡ್ ಡೌನು ನಮ್ಮ ಕಮಾಂಡ್ ಹಾಸ್ಪಿಟಲ್ಗೆ ವಿಜಯನಗರದಿಂದ ಹಲಸೂರಿಂದ ವಿಜಯನಗರ ಅಂತ ಹೇಳಿಬಿಟ್ಟು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋದು ಇದ್ದೇ ಇರುತ್ತೆ. ಮೆಟ್ರೋ ಇರೋದಕ್ಕೆ ಪರವಾಗಿಲ್ಲ, ಇಲ್ಲ ಅಂದರೆ ನಿಜವಾಗ್ಲೂ ಕಷ್ಟ ಆಗ್ತಿತ್ತು ಜರ್ನಿ ಟ್ರಾಫಿಕಲ್ಲಿ. ಮೆಟ್ರೋ ಇರೋದ್ರಿಂದ ಸುಲಭವಾಗಿ ಹೋಗಿ ಬರ್ಬೋದು. ಆದರೂ ಸಂಜೆ ಅಷ್ಟೊತ್ತಿಗೆ ಬಂದು ಇಲ್ಲೆಲ್ಲ ಹಾಸ್ಪಿಟ್ಲಲ್ಲೆಲ್ಲ ಓಡಾಡಿ ಎಲ್ಲ ತೋರಿಸ್ಕೊಂಡು ಮನೆಗೆ ವಾಪಸ್ ಹೋಗೋಷ್ಟೊತ್ತಿಗೆ ತುಂಬ ಟಯರ್ಡ್ ಅನಿಸುತ್ತೆ. ವೀಡಿಯೋಸ್ ಮಾಡಿರೋವನ್ನ ಎಡಿಟ್ ಮಾಡಿ ಹಾಕೋಣ ಅಂದರೆ ನಿಜ ಖಂಡಿತ ಆಗೋದಿಲ್ಲ. ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಲಗು, ಮತ್ತು ಬೆಳಗ್ಗೆ ಬೇಗ ಎದ್ದೇಳು, ಎಲ್ಲ ಕೆಲಸ ಮುಗಿಸಿ ಮತ್ತೆ ಬಾ ಅಂಥೇಳಿ ಈ ಥರ ನಂದು ರೊಟೀನ್ ಆಗಿದ್ದರಿಂದ ವೀಡಿಯೋಸ್ ಎಲ್ಲ ಶೇರ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಈಗ ನಾನು ಬರ್ತಾಯಿದ್ದೀನಿ, ಟ್ರೈನಲ್ಲಿ ಬರ್ತಾಯಿದ್ದೀನಿ. ಇದು ತುಮಕೂರು ನೋಡಿ. ತುಮಕೂರು ತನಕ ನಾನು ಟ್ರೈನಲ್ಲಿ ಬಂದು ನಂತರ ನಾನು ಬಸ್ಸಲ್ಲಿ ಬಂದಿದ್ದೀನಿ, ಯಾಕೆಂದರೆ ಟ್ರಾಫಿಕ್ ಇರೋದ್ರಿಂದ ತುಂಬ ಲೇಟ್ ಆಗುತ್ತೆ, ಮತ್ತು ತುಂಬ ಲಾಂಗ್ ಟೈಮ್ ಕೂತ್ಕೊಳ್ಳೋ ಥರ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಟ್ರೈನಲ್ಲಿ ಬಂದಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ಲಾಗಲ್ಲಿ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ಇನ್ನು ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಹೊಸ ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್. ನಮಸ್ಕಾರ ಸ್ನೇಹಿತರೆ.